ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ನನ್ನ ಜೊತೆಯಲ್ಲಿ ನನ್ನ ಕಲಿಗ ಜಾಯ್ನ್ ಆಗಿದ್ದಾರೆ. ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಆದರೆ ಸುಮಲತಾ ಅಂಬರೀಶ್ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಮಂಡ್ಯದಿಂದ ಟಿಕೆಟ್ ಬೇಕು ಅಂತೇಳಿ ಸುಮಲತಾ ಅಂಬರೀಶ್ ಅವರು ಪಟ್ಟು ಹಿಡಿದು ಈಗ ಹೈಕಮಾಂಡ್ ಮಟ್ಟದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಎಲ್ಲವೂ ನಡೀತಾ ಇದೆ. ಆದರೆ ಸುಮಲತಾ ಅವರ ನಡೆ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾಳೆಗೆ ನಾನು ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಆ ಮೂಲಕ ಮಂಡ್ಯದ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ಹೋಲ್ಡ್ ಮಾಡಿದೆ. ಅಲ್ಲಿ JDS ಪಟ್ಟು ಹಿಡಿದಿದೆ, ನಮಗೆ ಟಿಕೆಟ್ ಬೇಕು ಅಂತ ಹೇಳಿ. ಕುಮಾರಸ್ವಾಮಿ ಅವರ ಫ್ಯಾಮಿಲಿಯವರು ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಚರ್ಚೆ ಇದೆ. ಕಾರ್ಯಕರ್ತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇತ್ತ ಸುಮಲತಾ ಅಂಬರೀಶ್ ಅವರು ಮಾತ್ರ ತಾವು ಇಟ್ಟ ಹೆಜ್ಜೆಯನ್ನ ಹಿಂದಿಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಆ ಕಾರಣದಿಂದ ಈಗ ಗೊಂದಲದ ಗೋಜಲಾಗಿ ಹೋಗಿದೆ. ಹೈಕಮಾಂಡ್ ಆದೇಶಕ್ಕಾಗಿ ಸುಮಲತಾ ಕಾಯ್ತಾ ಇದ್ದಾರೆ. ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇದ್ದಾರೆ. ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ, ಇಂದಿನ ಮೀಟಿಂಗ್ನಲ್ಲಿ ಎಲ್ಲವೂ ಫೈನಲ್ ಆಗುತ್ತೆ, ನನ್ನ ನಿರ್ಧಾರವನ್ನು ನಾಳೆ ನಾನು ತಿಳಿಸ್ತೇನೆ ಅಂತೇಳಿ ಸುಮಲತಾ ಹೇಳಿದ್ದಾರೆ. ದೆಹಲಿಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರು ಹಿಂಗಂತ ಹೇಳಿದ್ದಾರೆ. ಆ ಮೂಲಕ ಮಂಡ್ಯ ಈಗ ಚರ್ಚೆಗೆ ಕಾರಣ ಆಗಿದೆ. ಸುಮಲತಾ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ತಾವು ಕಣಕ್ಕಿಳಿಯೋದ್ರ ಬಗ್ಗೆ ದೆಹಲಿಯಲ್ಲಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಏನೇ ಇರಲಿ ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು. ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ. ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು. ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ. ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಸೊ ಹಾಗಾಗಿ ನೀವು ಈ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ. ಯಾವುದೇ ನಿರ್ಧಾರ ನನ್ನದಿರಲಿ, ನಾನು ಕಳೆದ ವರ್ಷ BJP ಪಾರ್ಟಿಗೆ ನನ್ನ ಬಾಹ್ಯ ಬೆಂಬಲವನ್ನು ನಾನು ಸೂಚಿಸಿದ್ದು, ನನ್ನ ಸಪೋರ್ಟರ್ಸ್ನ ಕೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡೆ ಅಲ್ಲ, ಅದು ಸಹಜ ಅಲ್ವಾ. ಅವರೂ ಮಂಡ್ಯ ಸುಮಲತಾ ಅಂಬರೀಶ್ ಅವರು ಈಗ ಚರ್ಚೆಗೆ ಕಾರಣ ಆಗಿರೋದು ನಾಳೆಗೆ ಹೇಳ್ತೀನಿ ತನ್ನ ನಿರ್ಧಾರ ಅನ್ನೋದು. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಒಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಗುಡ್ ಈವ್ನಿಂಗ್. ಸುಮಲತಾ ಅಂಬರೀಶ್ ಅವರ ನಡೆ ನಿಗೂಢವಾಗಿದೆ. ಮೀಟಿಂಗ್ನಲ್ಲಿ ಏನಾಗ್ಬೋದು, ಏನು ಹೇಳ್ತಾ ಇದ್ದಾರೆ ಸುಮಲತಾ ಅಂಬರೀಶ್? ನಟೇಶ್, ರಂಜಿತ್, ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರವಾಗಿ ಇದು ಮತ್ತಷ್ಟು ಬಿಕ್ಕಟ್ಟನ್ನು ಉಂಟು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಹಳ ಪ್ರಮುಖವಾಗಿ ಏನು ಸುಮಲತಾ ಅವರು ನಿನ್ನೆಯಷ್ಟೇ ಏನು BJP ಹೈಕಮಾಂಡ್ ಬುಲಾವನ್ನು ಕೊಟ್ಟಿತ್ತು. ಇಂದು ಏನು BJPಯ ವರಿಷ್ಠರನ್ನು ಅಂದರೆ JP ನಡ್ಡಾ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಅಂದರೆ ಇವರ ಏನು ಸುಮಲತಾ ಅವರ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇಂದಿನ ಸಭೆ ಏನು ನಡೀತು, ಈ ಸಭೆಯಲ್ಲಿ ಯಾವುದೇ ವಿಚಾರವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಕೂಡ ಬಹಳ ಗೊಂದಲಕ್ಕೆ ಉಂಟಾಗಿದೆ ಎನ್ನುವಂಥದ್ದು. ಸುಮಲತಾ ಅವರು ಈಗಾಗಲೇ ಏನು ಮಂಡ್ಯ ತನಗೇ ಬೇಕು ಎನ್ನುವಂತಹ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಆ ಪಟ್ಟನ್ನು ಯಾವತ್ತೂ ಕೂಡ ಸಡಿಲ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಅವರ ಹೇಳಿಕೆಯಲ್ಲಿ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಏನು ನಡ್ಡಾ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಲಿಕ್ಕೆ ದೆಹಲಿಯಲ್ಲೇ ಉಳಿದಿರ್ತಕ್ಕಂಥದ್ದು. ಅಂದರೆ ನಾಳೆ ಇವರ